ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಈಗ ತಾನೇ ಬಿಗ್ ಬಾಸ್ ಅವ್ರದ್ದು ಮತ್ತೊಂದು ಪ್ರೋಮೋ ಬಿಟ್ಟಿದ್ದಾರೆ. ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಇಷ್ಟ ದಿನ ಬರೀ ಜಗಳ 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 ಬಿಗ್ ಬಾಸ್ ಮನೆಯಲ್ಲಿ ಯಾವಾಗ್ಲೂ ಜಗಳ ನೋಡಿ ಬೇಜಾರಾಗಿ ಹೋಗಿತ್ತು ಅಂತ ಹೇಳ್ಬೋದು. ಇವಾಗ ಎಂಟರ್ಟೈನಿಂಗ್ ಇರುತ್ತೆ ಇವತ್ತಿನ ಎಪಿಸೋಡ್ ಅಂತ ಹೇಳ್ಬೋದು. ಜಗಳನೂ ಇದೆ, ಅದ್ರ ಜೊತೆಗೆ ಎಂಟರ್ಟೈನ್ಮೆಂಟ್ಗೂ ಯಾವುದೇ ರೀತಿಯಾದ ಕೊರತೆ ಇಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಬಿಬಿ ಕಾಲೇಜ್ ಅಲ್ಲಿ ಇವತ್ತು ಫೆಸ್ಟಿವಲ್ ನಡೀತಾ ಇದೆ. ಅದಕ್ಕೆ ಇಬ್ರು ಜಡ್ಜಸ್ ಗಳು ಬಂದಿದ್ದಾರೆ. ಬೇರೆ ಯಾರಪ್ಪ ಅಂದ್ರೆ ಕಲರ್ಸ್ ಕನ್ನಡ ಧಾರಾವಾಹಿಯ ಭಾಗ್ಯಲಕ್ಷ್ಮಿಯ ಭಾಗ್ಯ ಅವರು, ಹಾಗೇನೆ ಹೊಸ ಧಾರಾವಾಹಿ ಆದಂತ ಪ್ರೇಮ ಕಾವ್ಯ ಸೀರಿಯಲ್ ನ ಮೇನ್ ಆಕ್ಟರ್ ಕೂಡ ಬಂದಿದ್ದಾರೆ ಅಂತ ಹೇಳ್ಬೋದು. ಇನ್ನು ಅದ್ರ ಜೊತೆಗೆ ನಮ್ಮ ಬಿಗ್ ಬಾಸ್ ಕಾಲೇಜಿನ ಪ್ರಾಂಶುಪಾಲರಾದಂತಹ ರಘು ಅವರು ಕೂಡ ಇದಕ್ಕೆ ಜಡ್ಜ್ ಆಗಿ ಕೂತಿದ್ದಾರೆ. ಇನ್ನು ಎಂಟರ್ಟೈನ್ಮೆಂಟ್ ಅಂತೂ ಬರ ಇಲ್ಲ ಅಂತ ಹೇಳ್ಬೋದು. ಅದ್ರಲ್ಲೂ ತುಂಬಾನೇ ಇಷ್ಟ ಆಗಿದ್ದು ಅಂದ್ರೆ ಕಾವ್ಯ ಹಾಗೂ ಸೂರಜ್ ಅವರ ಜೋಡಿ. ಅವರ ರೊಮ್ಯಾಂಟಿಕ್ ಸಾಂಗಿಗೆ ತುಂಬಾನೇ ಚೆನ್ನಾಗಿ ಡ್ಯಾನ್ಸ್ ನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅದರಲ್ಲಿ ಕಾವ್ಯ ಅವರಾಗಿರ್ಬೋದು, ಸೂರಜ್ ಅವರಾಗಿರ್ಬೋದು ತುಂಬಾನೇ ಚೆನ್ನಾಗಿ ಮುದ್ದಾಗಿ ಕಾಣಿಸ್ತಾ ಇದ್ದಾರೆ. ಕಾವ್ಯ ಅವರಂತೂ ತುಂಬಾನೇ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿದ್ದಾರೆ. ಇನ್ನು ಇವ್ರನ್ನ ನೋಡಿ ಒಂದಿಬ್ರಿಗೆ ಹೊಟ್ಟೆ ಉರಿಯೋದಂತೂ ಗ್ಯಾರಂಟಿ. ಯಾರ್ಯಾರಿಗಪ್ಪ ಅಂದ್ರೆ ಗಿಲ್ಲಿ ಅವರಿಗೆ, ಹಾಗೇನೆ ರಾಶಿಕಾ ಅವರಿಗೆ ಹೊಟ್ಟೆ ಉರಿಯೋದಂತೂ ಗ್ಯಾರಂಟಿ ಅಂತ ಹೇಳ್ಬೋದು. ಬಿಗ್ ಬಾಸ್ ಅವರು ಏನೇ ಮಾಡಿದ್ರು ಕೂಡ ತುಂಬಾನೇ ಯೋಚನೆ ಮಾಡ್ತಾರೆ ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ತಂಡಗಳನ್ನಾಗಿ ವಿಂಗಡಿಸುವಾಗಲೇನೆ ಯಾರ್ಯಾರಿಗೆ ಯಾರನ್ನ ಕಂಡ್ರೆ ಆಗ್ಬರಲ್ವೋ ಅವ್ರೆಲ್ಲ ಒಂದು ಗುಂಪಲ್ಲಿ ಯಾರ್ಯಾರು ಅಂದ್ರೆ ಜಾಸ್ತಿ ಇಷ್ಟನೋ ಅವ್ರನ್ನಂತೂ ಸಪ್ರೇಟ್ ಆಗಿ ಮಾಡಾಕಿದ್ದಾರೆ ಅಂತ ಹೇಳ್ಬೋದು. ಇದರಿಂದ ಒಬ್ರು ದೂರನೇ ಆಗೋದ್ರು. ಯಾರಪ್ಪ ಅಂದ್ರೆ ಜಾನ್ವಿ ಅವರು ಹಾಗೆ ಅಶ್ವಿನಿ ಗೌಡ ಅವರು ಕ್ಲೋಸ್ ಆಗಿದ್ದವರು ಇವತ್ತು ದೂರ ಆಗಿದ್ದಾರೆ. ಹಾಗೇನೆ ಅಶ್ವಿನಿ ಗೌಡ ಜಾನ್ವಿ ಅವ್ರಿಗಾಗಿರ್ಬೋದು, ಕಾವ್ಯ ಅವ್ರಿಗಾಗಿರ್ಬೋದು ಅಷ್ಟೊಂದು ಬರ್ತಾ ಇರ್ಲಿಲ್ಲ. ಆದ್ರೆ ಇವಾಗ ಅವ್ರು ಕೂಡ ಚೆನ್ನಾಗಿದ್ದಾರೆ ಅಂತ ಹೇಳ್ಬೋದು. ಇನ್ನು ಕಾವ್ಯ ಮತ್ತೆ ಸೂರಜ್ ಅವರ ಡ್ಯಾನ್ಸ್ ಆಗಿರ್ಬೋದು, ಆ ಸಾಂಗ್ ಆಗಿರ್ಬೋದು ತುಂಬಾನೇ ಚೆನ್ನಾಗಿ ಹೊಂದ್ಕೊಂಡಿದೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಬರೋದಾದ್ರೆ ಗಿಲ್ಲಿ ಅವರು ಹಾಗೇನೆ ಅಶ್ವಿನಿ ಗೌಡ ಅವರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಅವರ ಕೆಮಿಸ್ಟ್ರಿ ಕೂಡ ತುಂಬಾನೇ ಚೆನ್ನಾಗಿ ವರ್ಕ್ ಆಗಿದೆ ಅಂತ ಹೇಳ್ಬೋದು. ಅವ್ರಿಗೆ ಕೊಟ್ಟಿರುವಂತ ಸಾಂಗ್ ಸೆಲೆಕ್ಷನ್ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು, ಕಪಲ್ ಆಗಿ ಡ್ಯಾನ್ಸ್ ಮಾಡೋಕೆ. ಇನ್ನು ಅವ್ರ ತಕ್ಕಂಗೆ ಇದೆ ಅಂತ ಹೇಳ್ಬೋದು ಆ ಸಾಂಗ್ ಕೂಡ. ಇನ್ನು ಅವ್ರನ್ನ ಎತ್ಕೊಳಕ್ಕೆ ಲಿಫ್ಟ್ ಮಾಡಕ್ ಹೋದಾಗ ಗಿಲ್ಲಿ ಅವರು ಅಶ್ವಿನಿ ಗೌಡ ಅವ್ರನ್ನ ಕೆಳಗಡೆ ಚೆಲ್ಲಕ್ಕೆ ಬಿಟ್ಟಿದ್ದಾರೆ, ಬಿಸಾಕೆ ಬಿಟ್ಟಿದ್ದಾರೆ. ಅದು ತುಂಬಾ ಮನೆಯಲ್ಲಿ ನಗುವನ್ನ ಉಂಟು ಮಾಡ್ತಾ ಇದೆ ಅಂತ ಹೇಳ್ಬೋದು. ಮಾತ್ರ ತುಂಬಾನೇ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಇನ್ನು ಎಪಿಸೋಡ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ತುಂಬಾನೇ ಮೈಂಡ್ ಗೆ ರಿಲ್ಯಾಕ್ಸ್ ಕೊಡುತ್ತೆ ಅಂತ ಹೇಳ್ಬೋದು. ಇನ್ನು ಚಂದ್ರಪ್ರಭಾ ಅವರು, ಧ್ರುವಂತ್ ಅವರು, ಹಾಗೇನೆ ಅಭಿಷೇಕ್ ಅವರು ಉಪೇಂದ್ರ ಅವರ ಸಾಂಗಿಗೆ ಡ್ಯಾನ್ಸ್ ನ ಮಾಡ್ತಿದ್ದಾರೆ. ಇನ್ನು ಅದರಲ್ಲಿ ಚಂದ್ರಪ್ರಭಾ ಅವರಂತೂ ಸೇಮ್ ಉಪೇಂದ್ರ ಅವ್ರ ತರಾನೇ ಕಾಣಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಮನೆಯ ಮಂದಿ ಅಂತೂ ತುಂಬಾನೇ ಖುಷಿಯಾಗಿ ತುಂಬಾನೇ ಎಲ್ಲರೂ ಲವಲವಿಕೆಯಿಂದ ಇದ್ದಾರೆ ಅಂತ ಹೇಳ್ಬೋದು. ಇವತ್ತಿನ ಎಪಿಸೋಡ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಇದೇ ರೀತಿಯಾದ ಬಿಗ್ ಬಾಸ್ ರಿಲೇಟೆಡ್ ಅಪ್ಡೇಟ್ ಗಳಿಗಾಗಿ ನಮ್ಮ ಚಾನೆಲ್ ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರುವಂತ ಬೆಲ್ ಐಕನ್ ನ ಕ್ಲಿಕ್ ಮಾಡಿ.